ಸರ್ ಇದು ಬಂದು ನಿಮ್ಗೆ 2010 ಮಾಡಲು. ಓಕೆ, ಥರ್ಡ್ ಓನರ್. ಬಟ್ ನಿಮ್ಗೆ ಒಳ್ಳೆ ಪ್ರೈಸ್ ಗೆ ಕೊಡ್ತೀನಿ. ಬ್ಲಾಕ್ ಕಲರ್, ನಿಮ್ಗೆ ಒಂದ್ ಯಾವ್ದೇ ತರ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ಡ್ ಆಗಿದೆ. ಮ್ಯಾಗ್ನಾ ವೇರಿಯಂಟ್. ಬಾಡಿ ಲೈನ್ ನೋಡಬಹುದು, ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ. ಇಂಟೀರಿಯರ್ ಕೂಡ ಅದೇ ತರ ನಿಮ್ಗೆ ನೀಟ್ ಇದೆ. ಸೊ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು, ಪೋಸ್ಟರಿಂಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಕ್ಲೀನ್ ಆಗಿದೆ. ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿದ್ರೆ ಅರ್ಥ ಆಗುತ್ತೆ ಕಾರ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ಈ i10 ಗೆ ಮ್ಯಾಗ್ನಾಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಬಂದು ನಿಮ್ಗೆ 275 ಕೋಟಿಂಗ್ 240 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,40,000 ಗೆ ಕೊಡ್ತೀನಿ. ಓಕೆ, ಸೊ ನೋಡ್ತಾ ಇರ್ಬೋದು 2,40,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್, ತುಂಬಾ ಚೆನ್ನಾಗಿದೆ. 2,40,000 ಫೈನಲ್. 2,40,000 ಫೈನಲ್. ಲೋನ್ ಆಗುತ್ತಾ ಫುಲ್ ಕ್ಯಾಶ್ ಸರ್? ಲೋನು ಆಗುತ್ತೆ ಸರ್, ಎಲ್ಲಾ ಗಾಡಿಗಳಿಗೂ ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಬಗ್ಗೆ ಚಿಂತನೆ ಮಾಡಬೇಡಿ. 2010 ಅಬೋ ಯಾವ್ದಾದ್ರು ಗಾಡಿ ತಗೊಳ್ಳಿ, ಲೋನ್ ಮಾಡಿಸ್ಕೊಡ್ತೀನಿ. ಬ್ಯಾಂಗ್ಳೂರ್ ಅಡ್ರೆಸ್ ಕೊಡ್ಬೇಕು. ಇನ್ನೂ ಒಂದು ವೈಟ್ ಕಲರ್ i10 ಇದೆ, ಹೇಳಿ ಸರ್. ಸರ್ ಇದು 2010 ಮಾಡಲ್. ಓಕೆ, ಸೆಕೆಂಡ್ ಓನರ್ ಆಗಿದೆ. ಬಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. 65,000 ನೋಡಿ, ಮ್ಯಾಗ್ನಾ ವೇರಿಯಂಟ್. 65,000 ಮ್ಯಾಗ್ನಾ ವೇರಿಯಂಟ್. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 2,95,000 ಕೊಟ್ಟು ಮಾಡ್ತಾ ಇದ್ದೀವಿ. 275 ಗೆ ಬಿಟ್ಕೊಡ್ತೀನಿ ಸರ್. ವಿತ್ ಕೆ ನಂಬರ್ ಕರ್ನಾಟಕ ನಂಬರ್ 275 ಗೆ ಕೊಡ್ತೀನಿ. 2,75,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ಎಲ್ಲಾ ಗಾಡಿಯಲ್ಲೂ ಇಟ್ಟು ನಿಮ್ಗೆ ಇಂಟೀರಿಯರ್ ನೀಟ್ ಅಂದ್ರೆ ಈ ಗಾಡಿನೂ ನೋಡಬಹುದು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಪೋಸ್ಟರಿಂಗು 4 ಕೂಡ ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್, ಕಂಪನಿ ಫಿಟೆಡ್, ನೀಟ್ ಆಗಿ ಕ್ಲೀನ್ ಆಗಿ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ನಮ್ಮ ಹತ್ರ ಯಾವ್ದೇ ಗಾಡಿ ತಗೊಳ್ಳಿ, ನೀವು ಮೆಕ್ಯಾನಿಕಲ್ ₹1 ಖರ್ಚು ಮಾಡಂಗಿರಲ್ಲ. ಬರೀ ಪೆಟ್ರೋಲ್ ಹಾಕೊಂಡು ಪೆಟ್ರೋಲ್ ಹಾಕ್ಬಿಟ್ಟು ಆರಾಮಾಗಿ ಒಂದು 5,000 ಕಿಲೋಮೀಟರ್ ಆರಾಮಾಗಿ ಯೂಸ್ ಮಾಡಬಹುದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಷ್ಟು ನೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ವಿತ್ ಕೆ ನಂಬರ್ 2,75,000 ನಂಬರ್ ಮಾಡ್ಕೊಡ್ತೀನಿ. ಓಕೆ, ಸೊ ನಮ್ ವಿಡಿಯೋದಲ್ಲಿ ಸೆಕೆಂಡ್ ಇಯೋನು ಯಾವ್ದು ಸರ್ ಮಾಡ್ಲಿದು? ಸರ್ ಇದು ಬಂದು ನಿಮ್ಗೆ 2018 ಮಾಡಲು. ಓಕೆ, ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ಆಗಿದೆ. ಸಿಂಗಲ್ ಓನರ್, 60 ಚೇಂಜ್ ಓಡಿದೆ. ಓಕೆ, ಸೊ ನೋಡ್ತಾ ಇರ್ಬೋದು 60 ಚೇಂಜ್ ಓಡಿದೆ, ಸಿಂಗಲ್ ಓನರ್. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇನ್ನೂ 10 ವರ್ಷ ಹೋದ್ರೆ ಕಲರ್ ಕೂಡ ಶೇಡ್ ಆಗಲ್ಲ, ಇದೇ ತರ ಕಲರ್ ಇರುತ್ತೆ. ಸರ್ ಇದು ಎಷ್ಟು ರನ್ ಆಗಿದೆ ಕಿಲೋಮೀಟರ್? 62,000 ಓಡಿದೆ ಸರ್. ಓನರ್ಶಿಪ್ ಸರ್? ಓನರ್ಶಿಪ್ ಸಿಂಗಲ್ ಓನರ್. 18 ಮಾಡಲ್, ಆಲ್ಮೋಸ್ಟ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಗಾಡಿ, ಬ್ರ್ಯಾಂಡ್ ನ್ಯೂ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ವೆಹಿಕಲ್. ಈ Hyundai Ioniq ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದ್ರದ್ದು ಪ್ರೈಸ್ ಬಂದು 3,75,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಅಂದ್ರೆ 3.5 ದಸರಾ ಆಫರ್ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಬರೀ 50,000 ಡೌನ್ ಪೇಮೆಂಟ್ ಇದ್ರೆ 50,000 ಕೊಟ್ಬಿಟ್ರೆ ಸಾಕು, ನಿಮ್ಗೆ ಈ ವೆಹಿಕಲ್ ಸಿಗುತ್ತೆ. 19 ಮಾಡಲ್ ಸಿಂಗಲ್ ಓನರ್. 18 ಮಾಡಲ್ ಸಿಂಗಲ್ ಓನರ್. 18. ಹೌದು, ಓಕೆ. ಸೊ ನೋಡ್ತಾ ಇರೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರೆ. 3308 ಗಾಡಿ ನಂಬರ್. ಅಂಡ್ ಸಾಕಷ್ಟು ಜನ ಎಲ್ಲ ರಿಡ್ಜ್ ಗೆ ಕಮೆಂಟ್ ಎಲ್ಲ ಮಾಡ್ತಾರೆ, ಸರ್ ನಮ್ಗೆ ರಿಡ್ಜ್ ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ವೈಟ್ ಕಲರ್, ಅದು ಕೂಡ ನಿಮ್ಗೆ ಮಿಡಲ್ ವೇರಿಯಂಟ್, ಅದು ಕೂಡ ಡೀಸೆಲ್ ಕಾರ್. ಹೌದು ಸರ್, 2012 ಸಿಂಗಲ್ ಓನರ್. 90,000 ಓಡಿದೆ, 93,000 ಓಡಿದೆ. ಬಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ಯಾವ್ದೇ ತರ ನಿಮ್ಗೆ ಒಂದು ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ಡ್ ಆಗಿದೆ, ಒರಿಜಿನಾಲಿಟಿ ಇದೆ, ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ ಗಾಡಿಯಲ್ಲಿ. ಓಕೆ, ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಸರ್ ಇದು? ಹೌದು, ಸಿಂಗಲ್ ಓನರ್, ಡೀಸೆಲ್. ಮೈಲೇಜ್ ಕೂಡ ಆರಾಮಾಗಿ 20 ಎಕ್ಸ್ಪೆಕ್ಟ್ ಮಾಡಬಹುದು. ಮೈಲೇಜ್ ಹೌದು, ರಿಡ್ಜ್ ಅಂದ್ರೆ ಲೋ ಮೇಂಟೆನೆನ್ಸ್, ಮೈಲೇಜ್, ರೀಸೇಲ್ ವ್ಯಾಲ್ಯೂ ಮಾತ್ರ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಗೆ. ಅಂಡ್ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಬಾಡಿ ಲೈನ್ ಅಪ್ ಎಲ್ಲ ನೋಡ್ತಾ ಇರ್ಬೋದು. ಸರ್ ವಿತ್ ಕೆ ಎನ್ ಅರೇಂಜ್ ಮಾಡ್ಕೊಡ್ತೀರಾ ಸರ್? ಸರ್ ಆಲ್ರೆಡಿ ನಂಬರ್ ಆಗಿದೆ, ಆಲ್ಮೋಸ್ಟ್ ನಿಮ್ಗೆ ನಾಳೆ ನಂಬರ್ ಬಂದ್ಬಿಡುತ್ತೆ. ನಂಬರ್ ಬಂದ್ಬಿಟ್ಟಿದೆ ಆಲ್ರೆಡಿ ನಂಬರ್ ಬಂದಿದೆ. ಸಿಂಗಲ್ ಓನರ್. ಏನ್ ಹೇಳಿದ್ದು ಪ್ರೈಸ್? ಸರ್ 4,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಅಂದ್ರೆ 3,95,000 ಕೊಡ್ತೀನಿ. 3,95,000 ಫೈನಲ್. ಲೋನ್ ಆರಾಮಾಗಿ ಒಂದು 3 ಕಾಲ ಆಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಲೋನೇ ನಿಮ್ಗೆ ಅರೇಂಜ್ ಆಗುತ್ತೆ. ಅಂಡ್ ಬಾಡಿ ಲೈನ್ ಎಲ್ಲಪ್ಪ ಸೂಪರ್ ಆಗಿದೆ. ಎಲ್ಲೂ ಕೂಡ ಒಂದು ಸ್ಕ್ರಾಚ್ ಕೂಡ ಡೆಂಟು ಇಲ್ಲ, ಏನು ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ರಿಡ್ಜ್ಗೆ ಹುಡುಕೋರ್ಗೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನಿಮ್ಗೆ ಸಿಗದೇ ಇಲ್ಲ. ಅದು ಕೂಡ ಸಿಂಗಲ್ ಓನರ್, ಡೀಸೆಲ್ ಕಾರು, ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಬ್ಲಾಕ್ ಕಲರ್ ಟೊಯೋಟಾ ಇಟಿಯೋಸ್. ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್. 2011 ಮಾಡಲ್ ಸಿಂಗಲ್ ಓನರ್, ಜಿ ವೇರಿಯಂಟ್, ಪೆಟ್ರೋಲ್. ಎಲ್ಲರಿಗೂ ಗೊತ್ತಿದೆ ಟೊಯೋಟಾ ಇಂಜಿನ್ ಎಷ್ಟವರೆಗೂ ಓಡುತ್ತೆ. 80,000 ಚೇಂಜ್ ಓಡಿದೆ. ಸೊ ಇದು ಗಾಡಿ ಬಂದ್ಬಿಟ್ಟು ಟೊಯೋಟಾ ಗಾಡಿಗಳು ನಿಮ್ಗೆ 4 ರಿಂದ 5 ಲಕ್ಷ ಕಿಲೋಮೀಟರ್ ಸೂಪರ್ ಆಗಿ ಹೋಗುತ್ತೆ. ಅದು ಕೂಡ ಇದು ಪೆಟ್ರೋಲ್ ಇಂಜಿನ್. ಡೀಸೆಲ್ ಇಂಜಿನ್ ಗಿಂತ ಪೆಟ್ರೋಲ್ ಇಂಜಿನ್ ಇನ್ನೂ ಕ್ಲೀನ್ ಆಗಿರುತ್ತೆ. ಕಂಡೀಷನ್ ಮಾತ್ರ ಸೂಪರ್ ಆಗಿರುತ್ತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ.
ಅಂಡ್ ಇದು ಬಂದ್ಬಿಟ್ಟು ಸರ್ ಹೈವೇ ಒಂದ್ 17 ಬರುತ್ತೆ ಸರ್ ಮೈಲೇಜ್. ಸರ್ ಹೈವೇ 17 ಬರುತ್ತೆ, ಸಿಟಿ ಒಳಗಡೆ ನಿಮ್ಗೆ 14 ಬರುತ್ತೆ. ಇನ್ನೊಂದ್ ಏನಂದ್ರೆ ನಿಮ್ಗೆ ಮೇಂಟೆನೆನ್ಸ್ ಫ್ರೀ ವೆಹಿಕಲ್. ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಬಾಡಿ ಲೈನ್ ಅಪ್ ತುಂಬಾ ಚೆನ್ನಾಗಿದೆ. ಒಂದ್ ಒಳ್ಳೆ ಮೀಡಿಯಂ ರೇಂಜ್ ಅಲ್ಲಿ ಸಡನ್ ಏನಾರು ಹುಡ್ಕಂಗಿದ್ರೆ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಕೋಟಿಂಗ್ ಬಂದ್ರೆ 3,75,000, ಫೈನಲ್ ಅಂದ್ರೆ 3,45,000 ಆಗಿ ಬಿಡ್ಕೊಡ್ತೀನಿ. 3,45,000 ಅಂಡ್ ಅದೇ ತರ ಟೊಯೋಟಾ ಇನೋವಾ ಇದು ಬಂದ್ಬಿಟ್ಟು 8 ಸೀಟರ್ ಗಾಡಿ ನೋಡ್ತಾ ಇರ್ಬೋದು. ಅಂಡ್ ಟೋಟಲ್ ಇವತ್ ಈ ವಿಡಿಯೋದಲ್ಲಿ ನಿಮ್ಗೆ ಸರ್ 5 ಇದೆಯಾ ಸರ್? 7 ಸೀಟರ್ 7 ಸೀಟರ್ 5 ಗಾಡಿ ಇದೆ ಸರ್. ಅದ್ರಲ್ಲಿ ಒಂದು ಇನೋವಾ ಇದೆ, ಒಂದು ಫಾರ್ಚುನರ್ ಇದೆ, 3 XUV500. ಹೌದು ಸರ್, ಮಹೀಂದ್ರ XUV500 3 ಇದೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮ್ಗೆ 2012 ಮಾಡಲು, ಸೆಕೆಂಡ್ ಓನರ್ ವಿ ವರ್ಷನ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. 86,000 ಓಡಿದೆ, ಡೀಸೆಲ್ ವೇರಿಯಂಟ್. ತಾವು ಇಂಟೀರಿಯರ್ ಕೂಡ ನೋಡಬಹುದು. ಬಾಡಿ ಲೈನ್ ನಿಮ್ಗೆ ಯಾವುದೇ ತರ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ಡ್ ಆಗಿದೆ. ವೆಲ್ ಮೇಂಟೈನ್ಡ್ ಆಗಿದೆಯಾ? ಇದರಲ್ಲಿ ಫೀಚರ್ಸ್ ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ರೇರ್ AC ಬರುತ್ತೆ, ಆಮೇಲೆ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಅಲೈ ವೀಲ್ಸ್ ಬರುತ್ತೆ, ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಹೌದು ಸರ್. ಇವಾಗ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? 8,75,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ ಒಂದು 8,40,000 ಗೆ ಮಾಡ್ಕೊಡ್ತೀನಿ ಸರ್. 8,40,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಇದು ಬಂದ್ಬಿಟ್ಟು 2.5 ವಿ ವರ್ಷನ್ ಗಾಡಿ ಎಲ್ಲ ಈ ತರ ಇದೆ. 86,000 ಓಡಿರೋದು ರೆಕಾರ್ಡೆಡ್ ಇದೆ. ರೆಕಾರ್ಡೆಡ್ ಕಂಪನಿ ರೆಕಾರ್ಡೆಡ್. ಓಕೆ. ಗಾಡಿ ತಗೊಂಡೋಗ್ಬಿಟ್ಟು ಕಂಪನಿಲಿ ಚೆಕ್ ಮಾಡಿದ್ರು ಮೀಟರ್ ಟೈಮ್ ಇರಲ್ಲ, ಅದು ನನ್ ಗ್ಯಾರಂಟಿ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಒಂದು ಬ್ಲಾಕ್ ಬೀಸ್ಟ್ ಇದೆ. ಇದು ಬಂದ್ಬಿಟ್ಟು 1.6 ಡೀಸೆಲ್ ಇಂಜಿನ್ ಅಲ್ವಾ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಬರುತ್ತೆ. SX ಆಪ್ಷನಲ್. SX ಆಪ್ಷನಲ್ ವೆಹಿಕಲ್. ಹೌದು. ಸೊ ನೋಡ್ತಾ ಇರ್ಬೋದು SX ಆಪ್ಷನಲ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ, ಬರುತ್ತೆ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ, ಏರ್ ಬ್ಯಾಗ್ಸ್ ಇದೆ, ಸನ್ರೂಫ್ ಕೂಡ ಇದೆ. ಇದರಲ್ಲಿ ಸನ್ರೂಫ್ ಕೂಡ ಇದೆ ನಿಮ್ಗೆ. ಆಟೋಮೆಟಿಕ್ ವೆಹಿಕಲ್ ಸರ್ ಇದು? ಹೌದು ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸನ್ರೂಫ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್, ಒಂಥರ ಲಕ್ಸುರಿ ಕಾರ್. 2019 ಬರೀ 22,000 ಓಡಿರೋದು, ಆಲ್ಮೋಸ್ಟ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಗಾಡಿ. ಓಕೆ. ಏನ್ ಪ್ರೈಸ್ ಕೊಟ್ಬಿಡ್ತಾ ಇದ್ರ ಸರ್? ಬಜಾರ್ ಬಂದಿ 12.5 ಕಮ್ಮಿ ಇಲ್ಲ ಸರ್. ಹೌದು. ನಮ್ ಪ್ರೈಸ್ MS ಕಾರ್ ವರ್ಲ್ಡ್ ಅಲ್ಲಿ ನಿಮ್ಗೆ 11,75,000 ಹೇಳ್ತಾ ಇದೀವಿ. 11.5 ಕೊಡ್ತೀನಿ ಸರ್. 11.5 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ನಿಮ್ ಪ್ರೊಫೈಲ್ ಸೂಪರ್ ಆಗಿದ್ರೆ 95% ಗಂಟ ಲೋನ್ ಆಗುತ್ತೆ ಈ ವೆಹಿಕಲ್ ಗೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸರ್ ಇದು 18 ಮಾಡಲ ಸರ್? 2019 2019 ಮಾಡಲು. ಟಾಪ್ ಎಂಡ್ ಆಟೋಮೆಟಿಕ್ ಗಾಡಿ ನಿಮ್ಗೆ. ಸನ್ರೂಫ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸೊ ಫಸ್ಟ್ ಕಾರ್ ಬಂದ್ಬಿಟ್ಟು i10 ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು ನಿಮ್ಗೆ 2010 ಮಾಡಲು, ಸೆಕೆಂಡ್ ಓನರ್, 77,000 ಓಡಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಗಾಡಿ ಕಂಡೀಷನ್ ನೋಡಬಹುದು, ಯಾವುದೇ ತರ ನಿಮ್ಗೆ ಸ್ಕ್ರಾಚಸ್ ರಿಪ್ಲೇಸ್ಮೆಂಟ್ ಇಲ್ಲ. ಇಂಟೀರಿಯರ್ ಕೂಡ ನಿಮ್ಗೆ ತುಂಬಾ ನೀಟ್ ಇದೆ. ಮ್ಯಾಗ್ನಾ ವೇರಿಯಂಟ್ ಇದು, ಪೆಟ್ರೋಲ್. 77,000 ಓಡಿದೆ. ಸರ್ ಇದು ಓನರ್ಶಿಪ್ ಸಿಂಗಲ್ ಓನರ್ ಅಲ್ಲ ಸರ್, ಸೆಕೆಂಡ್ ಓನರ್ ಆಗಿದೆ. ಇದರಲ್ಲಿ ಪೋಸ್ಟರಿಂಗ್, ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಒರಿಜಿನಲ್ ಸೀಟ್ ಕವರ್ಸ್ ಇದೆ. ಓಕೆ. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಸರ್ 77,000 ಓಡಿದೆ ಸರ್. ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 295 ಕೋಟಿಂಗ್, ಫೈನಲ್ ಒಂದು 270 ಗೆ ಮಾಡ್ಕೊಡ್ತೀನಿ ಸರ್. 270 ದಸರಾ ದೀಪಾವಳಿ ಆಫರ್. ಹೌದು ಸರ್. ಅಂಡ್ ಅದೇ ತರ ಇನ್ನೂ ಒಂದು i10 ಇದೆ ನೋಡ್ತಾ ಇರ್ಬೋದು, 1.2 ಪೆಟ್ರೋಲ್ ಇಂಜಿನ್. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2010 ಮಾಡಲ್, ಸಿಂಗಲ್ ಓನರ್, 69,000 ಓಡಿದೆ, ಪೆಟ್ರೋಲ್ ವೇರಿಯಂಟ್. ಓಕೆ. ಮ್ಯಾಗ್ನಾನ್. ಇದರಲ್ಲೂ ಸೇಮ್ ಫೀಚರ್ಸ್ ಬರುತ್ತೆ ನಿಮ್ಗೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ಅದಕ್ಕಿಂತ ನೀಟ್ ಇದೆ. ನನ್ನ ಹತ್ರ ಇವತ್ತು ಆಪ್ಷನ್ಸ್ ಬಂದು 5 i10, 6 i10 ಇದೆ ನನ್ನ ಹತ್ರ. ಟೋಟಲ್ i10 ಹುಡುಕೋರ್ಗೆ ಮಾತ್ರ 6 ಇದೆ. ಸೊ ನೋಡ್ತಾ ಇರ್ಬೋದು, ಇದು ಕೂಡ ಫ್ಯಾನ್ಸಿ ನಂಬರ್ ನೋಡ್ತಾ ಇರ್ಬೋದು, 5222. ಸರ್ ಇದು ಮಾಡ್ಲಿ ಸರ್, ಇದು ಯಾವ್ದು? ಇದು 2010 ಸಿಂಗಲ್ ಓನರ್ ಗಾಡಿ, ಎಲ್ಲ ಕಂಪನಿ ರೆಕಾರ್ಡೆಡ್ ಇರೋದು. ಯಾವುದೇ ತರ ನಿಮ್ಗೆ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ. ಗಾಡಿಯಲ್ಲಿ ವೆಲ್ ಮೇಂಟೈನ್ಡ್ ಆಗಿದೆ. 69,000 ನಿಮ್ಗೆ ರೆಕಾರ್ಡೆಡ್ ಇರೋದು. ಓಕೆ. ಸರ್ ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 295 ಕೋಟಿಂಗ್, 280 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,80,000 ಗೆ ಫೈನಲ್. ಸರ್ ನಿಮ್ ಚಾನೆಲ್ ಇಂದ ಬರ್ಲಿ ಸರ್, ನಾ 5,000 ಬಿಟ್ಕೊಡ್ತೀನಿ ಸರ್. 275 ಮಾಡಿ ಕೊಟ್ಬಿಡ್ತೀರಾ? 275 ಫೈನಲ್ ಕೊಡ್ತೀನಿ ಸರ್. 2,75,000 ಫೈನಲ್. ಹೌದು. ಸ್ವಿಫ್ಟ್ ಹುಡ್ಕೋರ್ಗೆ ಸ್ವಿಫ್ಟ್ ಇದೆ, ಪೆಟ್ರೋಲ್ ಡೀಸೆಲ್? ಸರ್ ಶಿಫ್ಟ್ ಅಲ್ಲಿ ನಿಮ್ಗೆ 4 ತರ ನಾನು ತಗೊಂಡ್ ಬಂದಿದ್ದೀನಿ. ಎಲ್ಲ ಆಪ್ಷನ್ಸ್ ಇದೆ ಇವತ್ತು. ಇದು ಬಂದು ನಿಮ್ಗೆ 2010 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್, VDI. ಓಕೆ. ಸೆಕೆಂಡ್ ಓನರ್ VDI 10 ಮಾಡಲು. ಹೌದು. 98,000 ಓಡಿದೆ. ಮೈಲೇಜ್ ಕೂಡ ಆರಾಮಾಗಿ 18 ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ 22 ವರೆಗೂ ಬರುತ್ತೆ. ನಾವು ಸ್ವಿಫ್ಟ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ನೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಪೋಸ್ಟರಿಂಗ್, ಲೆದರ್ ಇಂಟೀರಿಯರ್ಸ್ ಸೂಪರ್ ಆಗಿದೆ ಗಾಡಿ.
ಸೊ ಅದು ಕೂಡ ರೆಡ್ ಕಲರ್, ಫ್ಯಾನ್ಸಿ ಕಲರ್, ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ. ಒಂದ್ ಬಡ್ಜೆಟ್ ಅಲ್ಲಿ ಈ ವೆಹಿಕಲ್ ಎಷ್ಟಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಸರ್? ಸರ್ ಇದು ಬಂದು ನಿಮ್ಗೆ 375 ಕೋಟಿಂಗ್ ಒಂದು 360ಗೆ ಕೊಡ್ತೀನಿ ಸರ್. 360ಗೆ ಫೈನಲ್? 360ಗೆ ಫೈನಲ್ ಮಾಡ್ಕೊಡ್ತೀನಿ. ಸೊ ಅದೇ ತರ ಸೇಮ್ ಇಂಜನ್, ಇದು ಕೂಡ ಸ್ವಿಫ್ಟ್ ಇಂಜನ್ ಬರುತ್ತೆ ನಿಮ್ಗೆ. ಅದ್ರಲ್ಲಿ ಇದು ಪೆಟ್ರೋಲ್ ವೆಹಿಕಲ್. ಹೇಳಿ ಸರ್. ಸರ್ 2014 ಮಾಡಲ್ ಫೋರ್ಡ್ ಫೀಗೋ, ಬರೀ 65,000 ಓಡಿದೆ, ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ 14 ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ ನಿಮ್ಗೆ 17 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ. ಸೊ ನೋಡ್ತಾ ಇರ್ಬೋದು, ನೀಟ್ ಆಗಿ ಕ್ಲೀನ್ ಆಗಿದೆ. ಅಂಡ್ ಇದು 14 ಮಾಡಲ ಸರ್? ಇದು 14 ಮಾಡಲು. ನಿಮ್ಗೆ ಯಾವುದೇ ತರ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ರಿಪ್ಲೇಸ್ಮೆಂಟ್ ಇಲ್ಲ, ಏನಿಲ್ಲ. ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 350 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಅಂದ್ರೆ ಆರಾಮಾಗಿ ನಿಮ್ಗೆ ಒಂದು 325 ಕೊಡ್ತೀನಿ. 2.5 lakhs ನಿಮ್ಗೆ ಲೋನೇ ಆಗ್ಬಿಡುತ್ತೆ. ಲೋನೇ ಆಗೋಗುತ್ತೆ? ಹೌದು. 3,20,000 ಫೈನಲ್? 3,25,000 ಫೈನಲ್. 325 ಫೈನಲ್. ಹೌದು. ಇದರಲ್ಲೂ ಕೂಡ ಪವರ್ ಶೇರಿಂಗ್, ಎಸಿ ಎಲ್ಲ ಬರುತ್ತೆ? ಹೌದು, ಎಸಿ, ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಕಂಪನಿದು ಇನ್ಬಿಲ್ಟ್ ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ. ಓಕೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ವೆಹಿಕಲ್. ಸೊ ಪ್ಯೂರ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ಸ್ಕ್ರಾಚ್ ರೆಕಾರ್ಡೆಡ್ ಓಡಿರೋದು. ಓಕೆ. ಸಿಂಗಲ್ ಓನರ್. ಏನ್ ಹೇಳಿ ಸರ್ ಪ್ರೈಸ್? 325 ಫೈನಲ್ ಬಿಟ್ಕೊಡ್ತೀನಿ ಸರ್. ಇಯಾನ್ ಹುಡ್ಕೋರ್ಗೆ ಇಯಾನ್ ಇದೆ ಹೇಳಿ ಸರ್. ಸರ್ ಇಯಾನ್ ಬಂದು ನಿಮ್ಗೆ ಸ್ಯಾಂಟ್ರೋ ಪ್ರೈಸ್ ಅಲ್ಲಿ ಕೊಡ್ತೀನಿ. ಇಯಾನು? ಹೌದು ಸರ್. ಓಕೆ. ಇದು ಮಾಡ್ಲು ಸರ್? 2012. ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿದೆ, 4ನೇ ಓನರ್. ಬಟ್ ನಿಮ್ಗೆ ಸ್ಯಾಂಟ್ರೋ ಪ್ರೈಸ್ ಅಲ್ಲಿ ಕೊಡ್ತೀನಿ. ನೀವು ಮಾಮೂಲಿ ಸ್ಯಾಂಟ್ರೋ ತಗೊಳ್ಳೋದ್ರೂ 2 ಲಕ್ಷ ಕಮ್ಮಿ ಇಲ್ಲ. 2009-10 ಮಾಡ್ಲು. ಹೌದು. ನಾನ್ ನಿಮ್ಗೆ 12 ಮಾಡ್ಲು 2 ಲಕ್ಷಗೆ ಕೊಡ್ತೀನಿ. 12 ಮಾಡ್ಲು 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. ಅದು ಕೂಡ ಮ್ಯಾಗ್ನಾ ವೇರಿಯಂಟ್. ಹೌದು. ಅದ್ರಲ್ಲಿ ನಿಮ್ಗೆ ಎಸಿ, ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಅಪಲ್ಸರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಓಕೆ. ಯಾವ್ದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ಡ್ ಆಗಿದೆ. ಇಂಟೀರಿಯರ್ ಕೂಡ ತಾವು ನೋಡಬಹುದು. ಓಪನ್ ಮಾಡಿ ತೋರಿಸ್ತೀನಿ ರೀ. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಅಪ್ ಹೆಂಗೆ ನೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸರ್ ಈ ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ 67,000 ಓಡಿದೆ ಸರ್. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಇಯೋನ್ ಸಿಗದೇ ಇಲ್ಲ. ಒಂದು ಒಳ್ಳೆ ಗಾಡಿ. 2 lakhs ರೌಂಡ್ ಫಿಗರ್. ಸೊ ನೋಡ್ತಾ ಇರ್ಬೋದು ಇನ್ನೂ ಒಂದು i10 ಇದೆ ಸರ್. ಬರೀ i10 ಗಳೇ 6 ಇದೆ ಅಲ್ಲ? ಹೌದು ಸರ್. i10 ಬರೀ ನಿಮ್ಗೆ 6 ತಗೊಂಡ್ ಬಂದಿದ್ದೀನಿ ನಿಮಗೋಸ್ಕರ. ಓಕೆ. ಈ i10 ಬಗ್ಗೆ ಡೀಟೇಲ್ಸ್ ಸರ್. 2009 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 80,000 ಓಡಿದೆ, ಪೆಟ್ರೋಲ್ ವೇರಿಯಂಟ್. 80,000 ಓಡಿದೆ, ಪೆಟ್ರೋಲ್ ಗಾಡಿ. ಹೌದು. ಇನ್ನೊಂದು ಏನಂದ್ರೆ ನಿಮ್ಗೆ ಇದು ಬಂದಿನಿ ಸ್ಪೋರ್ಟ್ಸ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್. ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಲಡ್ಡು ತರ ಇದೆ ನೋಡ್ತಾ ಇರ್ಬೋದು. ಗಾಡಿ ಕ್ಲೀನ್ ಆಗಿ ನೀಟ್ ಆಗಿದೆ. ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮೋಸ್ಟ್ಲಿ ಸಿಂಗಲ್ ಓನರ್ ಕಾರ್ ಇದು. 80,000 ಓಡಿದೆ, ಎಲ್ಲ ಕಂಪನಿ ರೆಕಾರ್ಡೆಡ್ ಇರೋದು. ಇದರಲ್ಲಿ ಫೀಚರ್ಸ್ ಏನಂದ್ರೆ ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್. ಅವಾಗ್ಲೇ ನೀವು ನೋಡ್ರಲ್ಲ ಅದೇ ಮ್ಯಾಗ್ನಾ, ಇದು ಬಂದಿ ಸ್ಪೋರ್ಟ್ಸ್. ಇದರಲ್ಲಿ ನಿಮ್ಗೆ ಎಸಿ, ಪವರ್ ಶೇರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್, ಆಮೇಲೆ ನಿಮ್ಗೆ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಆಮೇಲೆ ಬ್ಯಾಕ್ ವೈಪರ್, ಡಿಫಾಗರ್, ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ. ಸರ್ ವಿತ್ ಕೆ ನಂಬರ್? ವಿತ್ ಕರ್ನಾಟಕ ನಂಬರ್. ಇಲ್ಲಿ ಯಾವುದೇ ಗಾಡಿ ತಗೊಳ್ಳಿ ನಿಮ್ಗೆ ವಿತ್ ಕರ್ನಾಟಕ ನಂಬರ್ ಕೊಡೋದು. ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದ್ರದ್ದು ಪ್ರೈಸ್ ಬಂದು 260 ಕೋಟಿಂಗ್ 245 ಗೆ ಕೊಡ್ತೀನಿ ಸರ್. 2,45,000 2,45,000 ಗೆ ಫೈನಲ್.